ಹರಿಃ ಶ್ರೀಂ ಶ್ರೀ ಗುರುಭ್ಯೋ ನಮಃ ಸಮಸ್ತಗುರುಭ್ಯೋ ನಮಃ ಹರಿಃ ಶ್ರೀಂ ಸರ್ವೈರ್ಗಿರೀಂದ್ರಸದನೈಃ ಮದನೋಪಿ ದಾರೈಃ ದೂರೀಕೃತಶ್ಚ ಬದರೀ ಪುರವಾಸಿಭಿಸ್ತೈಃ ಯಸ್ಯಾಶ್ರಯಾತ್ ಸಕಲದೈವತದೈವತೇಶಂ ವ್ಯಾಸಂ ಸುಶಾಂತಮನಿಶಂ ಮನಸಾ ಸ್ಮರಾಮಿ ಆಚಾರ್ಯಃ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತೀ ದೇವೋ ನಾರಾಯಣಃ ಶ್ರೀಶಃ ದೇವಿ ಮಂಗಲದೇವತಾ ವಂದೇ ಹೃಷಿಕೇಶಮಥೋ ನೃಸಿಂಹಂ ಜನಾರ್ದನಂ ಚಿಂತಯಧೀರುಪೇಂದ್ರಂ ಶ್ರೀವಾಮನಂ ಸಂಸ್ಮರ ವಿಷ್ಣುಮೇಮಿ ಶ್ರೀರಾಮಮಂಚೇಹಮಧೋಕ್ಷಜಂಚ ರಮಾನಿವಾಸೋಚಿತವಾಸಭೂಮಿಃ ಸನ್ಯಾಯರತ್ನಾವಲಿಜನ್ಮಭೂಮಿಃ ವೈರಾಗ್ಯಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಬ್ಧಿಃ ಭವತಾದ್ವಿಭೂತ್ಯೈ ವಿಶ್ವೋತ್ತಮಂ ಹರಿಂ ಶ್ರೀಶಂ ವಿಶ್ವಜೀವೋತ್ತಮಾನಿಲಂ ವಿಶ್ವೋತ್ತಮಗುಣಾಕಾರಂ ವಿಶ್ವೋತ್ತಮಯತಿಂ ಶ್ರಯೇ ಅಶೇಷವೇದಾಂತಕೃತಾಂತಸಾರ ವ್ಯಾಖ್ಯಾ ವಿಹಾರಾನ್ ಹರಿಭಕ್ತಿಸಿಂಧೂನ್ ತ್ರಿವಿಕ್ರಮಾರ್ಯಾನ್ ಪರಮಾನ್ ಗುರೂನ್ ಮೇ ನಾರಾಯಣಾರ್ಯಾಂಶ್ಚ ಗುರೂನ್ ನಮಾಮಿ ಮಾಂಗಲ್ಯಪ್ರದತೆ ಮನೋಹರಗಿರಾ ಮುಗ್ಧಾಸ್ಮಿ ಸೇಯಂ ತವ ಶ್ರೀಮತ್ಪಾದಸರೋಜಯೋಃ ಸುಭಗ ಗೋವಿಂದಾರ್ಯ ಮೇ ಮಾನಸಂ ಮಾದ್ಯದ್ಯದ್ಯಪಿ ಚಂಚರೀಕತಿ ಸದಾ ಹೃನ್ಮಂದಿರಂ ಪಾವಯನ್ ಈಶಾವಾಸ್ಯಮದೋ ವಿಧೇಹಿ ಭಗವದ್ಭಕ್ತಿಂ ಪ್ರದೇಹಿ ಸ್ಥಿರಾಂ ಹರಿಃ ಶ್ರೀಂ ಶ್ರೀ ಗುರುಭ್ಯೋ ನಮಃ ಸಮಸ್ತಗುರುಭ್ಯೋ ನಮಃ ಹರಿಃ ಶ್ರೀಂ. ಶ್ರೀಮನ್ ಮಧ್ವವಿಜಯ ಮಹಾಕಾವ್ಯದಲ್ಲಿ ನಾವೀಗ 2ನೆಯ ಸರ್ಗದಲ್ಲಿ ಈಗಾಗಲೇ 32 ಶ್ಲೋಕಗಳನ್ನು ಪೂರೈಸಿದ್ದೇವೆ. ಪೂರ್ವಕಥಾನುವಾದ ಮಾಡಬೇಕಂದ್ರೆ, ನಡಿಲಾಯ ದಂಪತಿಗಳಿಗೆ ಪುತ್ರೋತ್ಸವ ಆಗಿತ್ತು. ಆ ಶಿಶುವಿಗೆ ವಾಸುದೇವ ಅಂತ ಹೆಸರಿಟ್ಟಿದ್ರು. ಈ ವಾಸುದೇವ ದಿನೇ ದಿನೇ ಬೆಳೆಯುವ ಶಿಶು, ಲೋಕದ ಕಣ್ಣಿಗೆ ಬೆಳವಣಿಗೆ ಹೊಂದುತ್ತಾ ಇರುವಂತಹ ಶಿಶುವಾಗಿ ಕಾಣಿಸಿದ. ಇಂತಹ ಶಿಶು ಮನೆಯಲ್ಲಿರಬೇಕಾದ್ರೆ ಕ್ರಮೇಣ ಆ ಶಿಶುವಿಗೆ ಬೇರೆ ಆಹಾರವನ್ನು, ತಾಯಿ ಹಾಲಲ್ಲದೆ ಬೇರೆ ಹಾಲನ್ನು ಕೊಡ್ತಾರೆ. ಮುಖ್ಯವಾಗಿ ಆಕಳ ಹಾಲನ್ನು ಕೊಡುವಂಥದ್ದು ಅಂದಿನ ಪದ್ಧತಿ, ಆ ಸಮಾಜದಲ್ಲಿ ಅಂದಿನ ಪದ್ಧತಿ. ಹೀಗಾಗಿ ಶಿಶುವಿಗೆ ಆಕಳ ಹಾಲನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ನಡಿಲಾಯ ಭಟ್ಟರಿಗೆ ಆ ಮೂಡಿಲಾಯರು ಎನ್ನುವಂತಹ ಮೂಡಿಲಾಯ ಭಟ್ಟರು ಒಂದು ಆಕಳನ್ನು ಪ್ರದಾನ ಮಾಡ್ತಾರೆ. ಆ ಮೂಡಿಲಾಯ ಭಟ್ಟರಿಗೆ ಅತ್ಯಧಿಕವಾದಂತಹ ಸತ್ಫಲ ಸಿಗ್ತದೆ. ಈ ವಾಸುದೇವನಿಗೆ ಕುಡಿಯಲಿಕ್ಕೆ ಹಾಲು ಕೊಡುವಂತಹ ಆಕಳನ್ನು ಮೂಡಿಲಾಯ ದಂಪತಿಗಳು ನಡಿಲಾಯ ದಂಪತಿಗಳಿಗೆ ದಾನ ಮಾಡಿದ್ದು. ಇದು ಅತಿಶಯವಾದಂತಹ ಸತ್ಫಲವನ್ನು ಕೊಡ್ತದೆ. ಏನದು ಸತ್ಫಲ ಅಂದರೆ, ಇದೇ ಈ ಮೂಡಿಲಾಯ ಭಟ್ಟರು ಇವರು ತಮ್ಮ ಮೊಮ್ಮಗನಾಗಿ ತಾವೇ ಹುಟ್ಟುತ್ತಾರೆ. ಅವರು ಆ ಗೋದಾನ ಮಾಡುವ ಸಮಯದಲ್ಲಿ ಸಾಕಷ್ಟು ವಯಸ್ಸು ಹೆಚ್ಚಿದ್ದವರು, ವಯೋಧಿಕರು. ಅಂತಹ ವಯೋಧಿಕರಾಗಿರುವಂತಹ ಮೂಡಿಲಾಯ ಭಟ್ರು ಮತ್ತೆ ಅವರು ಆ ಜನ್ಮ ತೀರಿದ ಮೇಲೆ ಮತ್ತೆ ಅವರ ಮಗನಾಗಿ ಹುಟ್ಟುತ್ತಾರೆ. ಮಗನಾಗಿ ಹುಟ್ಟಿ ಇದೇ ಈ ವಾಸುದೇವ ಆ ಮೊಮ್ಮಗನಾಗಿ ಹುಟ್ಟುತ್ತಾರಲ್ಲ ಮೂಡಿಲಾಯ, ಮೊಮ್ಮಗ ಮೂಡಿಲಾಯ, ಅವರು ಸ್ವಲ್ಪ ವಿದ್ಯಾಭ್ಯಾಸ ಮಾಡುವ ಕಾಲಕ್ಕೆ ಈ ವಾಸುದೇವ ಮತ್ತು ಹಿರಿಯನಾಗಿರ್ತಾನೆ, ಸನ್ಯಾಸಿಯೂ ಆಗಿರ್ತಾನೆ. ಇಂತಹ ಸನ್ಯಾಸಿಯಾದಂತಹ ಈ ವಾಸುದೇವ ಏನಿದ್ದಾನೆ, ಅವನ ಕಡೆಯಿಂದ ಉಪದೇಶಗಳನ್ನು, ಶಾಸ್ತ್ರೋಪದೇಶವನ್ನು, ಶಾಸ್ತ್ರ ಶಿಕ್ಷಣವನ್ನು ಆ ಮೂಡಿಲಾಯರು ಪಡೀತಾರೆ. ಹೀಗೆ ಮೂಡಿಲಾಯ ಆ ಗೋದಾನ ಮಾಡಿದ ಮೂಡಿಲಾಯರು ಹಿರಿಯರು. ಅವರು ಆ ಜನ್ಮ ತೀರಿಸಿ ಮತ್ತೆ ಅವರಿಗೆ ಮರುಜನ್ಮ ಸಿಕ್ಕಿದ್ದು ಹೇಗೆ ಅಂದರೆ, ಅವರ ಮಗನಾಗಿ ಅವರು ಜನಿಸಿದ್ದು. ಆ ಮತ್ತೊಂದು ಮರುಜನ್ಮದಲ್ಲಿ ಅವರು ಈ ವಾಸುದೇವನನ್ನೇ ಆಶ್ರಯಿಸಿದ್ರು. ಆ ವೇಳೆಗಾಗಲೇ ವಾಸುದೇವ ಸನ್ಯಾಸಿಯಾಗಿತ್ತು. ಅಂತಹ ಸನ್ಯಾಸಿಯ ಬಳಿಯಲ್ಲಿ ಶಾಸ್ತ್ರಾಭ್ಯಾಸವನ್ನು ಅವರು ಮಾಡ್ತಾರೆ.
ಇದರಿಂದ ಏನು ಗೊತ್ತಾಗ್ತದೆ ಅಂದರೆ ದಾನಂ ಧ್ರುವಂ ಫಲತಿ ಪಾತ್ರಗುಣ ಅನುಕೂಲ್ಯಾತ್. ಸತ್ಪಾತ್ರರು ಯಾರಿದ್ದಾರೆ ಆ ಸತ್ಪಾತ್ರರಿಗೆ ಮಾಡಿದಂತಹ ದಾನ ಯಾವಾಗಲೂ ಸತ್ಫಲವನ್ನು ಕೊಡ್ತದೆ. ಅದು ಎಂಥದ್ದು, ಅದು ಆ ಎಂಥ ಶಾಸ್ತ್ರಜ್ಞಾನ ಅಂದರೆ ಮೋಕ್ಷವನ್ನೇ ಕೊಡುವಂತಹ ಶಾಸ್ತ್ರಜ್ಞಾನವನ್ನು ಇವರು ಈ ಮೂಡಿಲಾಯರು ತಮ್ಮ ಮರುಜನ್ಮದಲ್ಲಿ ಪಡೀತಾರೆ. ಗುರು ವಾಸುದೇವ, ಶಿಷ್ಯರು ಈ ಮೂಡಿಲಾಯ ಭಟ್ಟರು. ಹೀಗೆ ಇಂತಹ ಒಂದು ಎಲ್ಲ ಪರಮಾತ್ಮನ ನಿಶ್ಚಯ. ಹುಟ್ಟುವುದಕ್ಕೂ ನಮಗೆ ಸ್ವಾತಂತ್ರ್ಯ ಇಲ್ಲ, ಸಾಯಲಿಕ್ಕೂ ಸ್ವಾತಂತ್ರ್ಯ ಇಲ್ಲ. ಎಲ್ಲ ಈ ಹುಟ್ಟು ಸಾವುಗಳ ಈ ಒಂದು ನಿಯಮನ, ಬದುಕಿನ ನಿಯಮನ ಎಲ್ಲವನ್ನೂ ಮಾಡುವವ ಶ್ರೀಹರಿ ಮುಖ್ಯ ಪ್ರಾಣದೇವರು. ಹೀಗಾಗಿ ಆ ಶ್ರೀಹರಿ ಮುಖ್ಯ ಪ್ರಾಣದೇವರ ಅಧೀನವಾಗಿ ಇಡೀ ಬ್ರಹ್ಮಾಂಡವೇ ನಡೆಯುವಾಗ ನಾವು ಒಂದು ಸಣ್ಣ ಕೀಟ ಇದರಲ್ಲಿ ಹಾಗೆ. ಆದರೆ ದಾನಂ ಧ್ರುವಂ ಫಲತಿ ಪಾತ್ರಗುಣ ಅನುಕೂಲ್ಯ ಎನ್ನುವಂಥದ್ದೇ ಅತ್ಯಂತ ನೆನಪಿಟ್ಕೊಳ್ಬೇಕಾದಂತಹ ಮಾತು. ಆ ನಂತರದಲ್ಲಿ ನೋಡ್ತಾರೆ, ಎಂದೂ ಕೂಡ ಆಯಾಸವನ್ನ ಈ ವಾಸುದೇವ, ಶಿಶುವಾದ ವಾಸುದೇವ ಎಂದೂ ಕೂಡ ಆಯಾಸಗೊಂಡವನಲ್ಲ, ರೋಗಿಯಲ್ಲ. ಅತ್ಯಂತ ಸುದೃಢವಾಗಿ ಸುಂದರವಾಗಿರುವಂತಹ ಶಿಶು, ಎಲ್ಲ ಅಗಲವಾದಂತಹ ಒಳ್ಳೆ ಬಟ್ಟಲುಗಣ್ಣುಗಳ ಕಾಂತಿಯುಕ್ತವಾದಂಥವನು. ಅವನು ಹೇಗೆ ಕಾಂತಿಯಿಂದ ಇದ್ದಾನೆ ಅಂದರೆ ಆಗ ಮಾತ್ರ ಉದಯಿಸಿದಂತಹ ಚಂದ್ರನಂತೆ, ಪೂರ್ಣಾಕಾರದ ಚಂದ್ರನಂತೆ ಕಾಂತಿಯಿಂದ ಇದ್ದಾನೆ. ಇಂತಹ ಪುತ್ರರತ್ನ, ಈ ಪುತ್ರರತ್ನಕ್ಕೆ ಜಗತಿ ಅನರ್ಘ್ಯಂ ಅಂತ ಹೇಳಿ, ಲೋಕದಲ್ಲಿ ಅದಕ್ಕೆ ಬೆಲೆ ಕಟ್ಟಲಾಗದಂತಹ ರತ್ನ ಇದು ಪುತ್ರರತ್ನ. ಇಂತಹ ಈ ಒಂದು ಶಿಶುವನ್ನ ಮೊದಲಿಗೆ ಮನೆಯಿಂದ ಹೊರಗೆ ಕರ್ಕೊಂಡು ಹೋಗುವುದು ದೇವಸ್ಥಾನಕ್ಕೆ. ಅದಕ್ಕಾಗಿ ಅನೇಕ ಹವನಗಳನ್ನು, ಅದರ ಸಂಬಂಧಿಯ ಹವನವನ್ನು ಮನೆಯಲ್ಲಿ ಮಾಡಿ, ಆ ನಂತರದಲ್ಲಿ ಸಂಜೆಯಲ್ಲಿ ಆ ಶಿಶುವನ್ನು ಕರೆದುಕೊಂಡು ಆ ನಡಿಲಾಯ ದಂಪತಿಗಳು ಉಡುಪಿಗೆ ಹೋಗ್ತಾರೆ. ಉಡುಪಿಯಲ್ಲಿ ಅನಂತೇಶ್ವರ ಕುಲದೇವರ ಮುಂದೆ ಮಲಗಿಸಿ ಆ ಶಿಶುವನ್ನು, ನಿನ್ನದು ನನ್ನದಲ್ಲ ಇದು ಅಂತ ಹೇಳಿ ಆ ಶಿಶುವನ್ನು ಕುಲದೇವತೆಗೆ ಕಾಣಿಕೆಯಾಗಿ ಮಾಡ್ತಾರೆ, ಸಮರ್ಪಿಸ್ತಾರೆ ಶಿಶುವನ್ನು. ಮತ್ತೆ ಬೇಡ್ತಾರೆ. ಏನು ಬೇಡುವುದು ಅಂದರೆ, ಈ ಮಗುವಿಗೆ ಬಹಳ ಸಂಪತ್ತು ಉಂಟಾಗಬೇಕು, ನನ್ನ ಮಗ ಬಹಳ ಸಂಪತ್ಪೂರ್ಣನಾಗಬೇಕು, ಇವನಿಗೆ ಯಾವ ಆಪತ್ತು ಬರಬಾರ್ದು, ಸಂಪತ್ತು ಉಂಟಾಗಬೇಕು, ಆಪತ್ತು ಬರಬಾರ್ದು. ಇದನ್ನೆಲ್ಲ ತಾಯಿ ತಂದೆಗಳು ಬೇಡ್ತಾರೆ. ಹಾಗೆಯೇ ನಡಿಲಾಯ ಭಟ್ಟ ದಂಪತಿಗಳು ಕೂಡ ಅನಂತೇಶ್ವರ ದೇವಸ್ಥಾನದಲ್ಲಿ ಅಷ್ಟು ಬೇಡಿದರು. ನಂತರದಲ್ಲಿ ಸಂಜೆಯಾಗಿತ್ತಲ್ಲ, ಸಂಜೆಯ ಪೂಜೆಯನ್ನೆಲ್ಲ ನೋಡಿ, ಆಗ ಮಂಗಳಾರತಿ ರಾತ್ರಿ ಎಲ್ಲ ಇರ್ತದೆ, ಅವೆಲ್ಲವನ್ನು ಮುಗಿಸಿ ಅಲ್ಲಿ ಅನಂತೇಶ್ವರ ದೇವಸ್ಥಾನದಿಂದ ಪಾಜಕದ ಕಡೆ ಹೊರಡ್ತಾರೆ. ಯಾರು ಅಂದರೆ, ಒಂದು ಕೈಯಲ್ಲಿ ವಾಸುದೇವ, ನಡಿಲಾಯ ದಂಪತಿಗಳು, ಅವರ ಹಿರಿ ಮಗಳು, ಜೊತೆಯಲ್ಲಿ ಇದ್ದಂತಹ ಒಂದಷ್ಟು ಪರಿವಾರದ ಜನ, ಇವರೊಟ್ಟಿಗೆ ಪಾಜಕದಿಂದ ಬಂದವರು. ಯಾಕೆಂದರೆ ಇದೊಂದು ಉತ್ಸವವಲ್ವಾ, ಮಗುವನ್ನು ಮೊದಲಿಗೆ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗುವುದು ಅಂದರೆ ಅದು ದೊಡ್ಡ ಉತ್ಸವ. ಹಾಗಾಗಿ ಆ ಊರಿನ ಅನೇಕ ಪ್ರಮುಖ ಜನರೆಲ್ಲರೂ ಕೂಡ ಜೊತೆಯಲ್ಲಿ ಇರ್ತಾರೆ. ಮರಳಿ ಹೋಗ್ತಾ ಇದ್ದಾರೆ, ಪಾಜಕಕ್ಕೆ ಹೋಗ್ತಾ ಇದ್ದಾರೆ. ಹಾದಿಯಲ್ಲಿ ಸಂದಳಿಕೆ ಪಾಡಿ ಅಂತ ಸ್ಥಳ. ಆ ಸಂದಳಿಕೆ ಪಾಡಿ ಎಲ್ಲ ಅಡವಿ ಪ್ರದೇಶ ಆಗಿರ್ತದೆ. ಈಗಲ್ಲ, ಈಗ ಪೇಟೆಯ, ಉಡುಪಿ ಪೇಟೆಯೇ ಅದು. ಆ ಸಂದಳಿಕೆ ಪಾಡಿಯಲ್ಲಿ ಇವರು ಬಹಳ ಅಡವಿ ಇರ್ತದೆ, ದಟ್ಟವಾದಂತಹ ಅಡವಿ ಇರುವ ಸ್ಥಳ. ಅಲ್ಲಿ ಬರುವ ಸಮಯಕ್ಕೆ ಆಗ ಒಂದೇನೋ ವಿಚಿತ್ರ ನಡೀತದೆ, ಏನೋ ಒಂದು ಘಟನೆ. ಏನು ಮುಂದೆ ನೋಡಬೇಕು. ದೋಷೇ ಯುಷಾಂ ಸಮಮನೇನ ವನೇತಿ ಭೀಮೆ ತತ್ಕ್ರೀಡಿತಗ್ರಹ ಇಹೈಕತಮಂ ತುತೋದ ಉದ್ವಂತರಕ್ತಮವಲೋಕ್ಯ ತಮಭ್ಯಧಾಯಿ ಕೇನಾಪ್ಯಹೋ ನ ಶಿಶುತುಟ್ ಕಥಮೇಶ ಇತ್ತಂ. ಎಲ್ಲರೂ ಕೂಡ ನೋಡ್ತಾರೆ. ನಡೆದು ಹೋಗೋ ಹಾದಿಯಲ್ಲಿ ರಾತ್ರಿ ಸಮಯ, ಅದು ಜೋರು ರಾತ್ರಿ, ಮಹಾ ನಟ್ಟಿರುಳು ಅದು. ಆ ಸಮಯದಲ್ಲಿ ಇವರೆಲ್ಲರೂ ಕೂಡ ಒಟ್ಟಾಗಿ ಹೋಗ್ತಾ ಇದ್ದಾರೆ. ಅದು ಅತಿ ಭೀಮವಾದ ವನ. ಭೀಮ ಅಂದರೆ ಭಯಂಕರ ಅಂತರ್ಥ, ಭೀಮ ಶಬ್ದಕ್ಕೆ ಭಯಂಕರ ಅಂತರ್ಥ. ವನೇ ಅತಿ ಭೀಮೆ, ಅತಿ ಭೀಮವಾದ ಅಂದರೆ ಅತಿ ಭಯಂಕರವಾದಂತಹ ಆ ದಟ್ಟಡವಿ. ಅಲ್ಲಿ ಇವರೆಲ್ಲರೂ ಕೂಡ ಈ ನಮ್ಮ ಪಾಜಕದ ಕಡೆಗೆ ಹೊರಟಿರುವಂತಹ ಜನರ ಗುಂಪು ನಡೆತಾ ಇರುವುದು. ಆಗ ಆ ಅಡವಿಯಲ್ಲಿ ಅಡ್ಡಾಡ್ತಾ ಇದ್ದಂತಹ ಒಂದು ಭೂತ, ಅದು ಹಾರಿ ಬರ್ತದೆ. ಅದು ಹಾರಿ ಬಂದು ಅದು ಆ ಗುಂಪಿನಲ್ಲಿ
ಈ ಜನರ ಸಮೂಹ ಇತ್ತಲ್ಲ, ಪಾಜಕಕ್ಕೆ ಹೋಗುವ ಜನರ ಸಮೂಹದಲ್ಲಿ ಒಬ್ಬನನ್ನ ತುತೋದ, ತುತೋದ ಅಂದ್ರೆ ಹಿಂಸಿಸ್ತದೆ, ಒಬ್ಬನಲ್ಲಿ ಪ್ರವೇಶ ಮಾಡಿ ಬಿಡ್ತದೆ, ಅವನನ್ನ ಬಹಳ ಕಾಡಿಸ್ತದೆ. ಅದರಿಂದ ಏನಾಗ್ತದೆ ಅಂದ್ರೆ ಅವನು ರಕ್ತಕಾರಿ ಬಿಡ್ತಾನೆ. ಯಾವಾಗ ಪಿಶಾಚ ಹೊಕ್ಕಿ ಬಿಡ್ತೋ ಆಗ ಆ ಸಮೂಹದಲ್ಲಿ ಒಬ್ಬನಿಗೆ ಪಿಶಾಚ ಒಳಗೆ ಹೊಕ್ಕು ಅದರಿಂದಾಗಿ ಅವ ರಕ್ತ ಕಾರ್ತಾನೆ, ಆ ಮನುಷ್ಯ ಅಷ್ಟು ಬಾಧಿಸ್ತದೆ ಅದು. ಆಗ ಎಲ್ಲರೂ ಕೂಡ ಅವನನ್ನ ನೋಡ್ತಾರೆ. ಇದೇನು ಆಶ್ಚರ್ಯ, ನಿಜವಾಗಿ ಅಂದರೆ ಮಗುವನ್ನು ಪೀಡಿಸ್ಬೇಕಿತ್ತು. ಈ ಭೂತ ಪ್ರೇತ ಪಿಶಾಚಾದಿಗಳು ಯಾರಿಗೆ ಬರ್ತದೆ ಗೊತ್ತಾ? ಮಾನಸಿಕವಾಗಿ ಯಾರು ಅಸ್ವಸ್ಥರೋ, ಮಾನಸ ಸಾಮರ್ಥ್ಯ ಇಲ್ಲದವರನ್ನು ಹಿಡ್ಕೊಳ್ತದೆ. ಭಯ ಭಯ ಅಂತಾರಲ್ಲ ಕೆಲವರು, ಹೆಜ್ಜೆ ಹೆಜ್ಜೆಗೆ ಭಯ ಅಂತಾರೆ. ಭಯ ಪಡುವವರನ್ನ ಭಯಪಡಿಸ್ತದೆ. ಎಲ್ಲರಿಗೂ ಸ್ವಲ್ಪ ಭಯ ಇರ್ತದೆ ಬಿಡಿ, ಯಾವುದೋ ಒಂದು ಪಿಶಾಚ ಇದೆ ಅಂತ ಇಲ್ಲಿ ಅಂದ್ರೆ ಅದಕ್ಕೆ ನಾವು ಹೋಗುವುದಿಲ್ಲ. ಅವಾಗ ನಮಗೆ ದೇವರು ಗುರುಗಳೆಲ್ಲ ಮರೆತು ಹೋಗ್ತದೆ. ಇಲ್ಲ ಖಾಲಿ ಕೂತ್ಕೊಂಡು ಮಾತಾಡುವಾಗ ಗಟ್ಟಿ ಮಾತಾಡ್ತೇವೆ ಜೋರಾಗಿ, ನಾನು ಯಾವುದಕ್ಕೂ ಹೆದರೋದಿಲ್ಲ ಹಾಗೆ ಹೀಗೆ ಅಂತ ನಾನು ಅಂತ ಬೋರ್ಡ್ ಹಾಕಿ ಉದ್ದಕ್ಕೆ ಲಿಸ್ಟ್ ಹೇಳಿಕೊಡ್ತೇವೆ, ಅದರಲ್ಲಿ ಇವೆಲ್ಲ ಬರ್ತವೆ. ಆದರೆ ಅಂಥ ಒಂದು ಬಹಳ ಭಯ ಹುಟ್ಟಿಸುವಂಥ ವಾತಾವರಣಕ್ಕೆ ನಾವು ಭಯ ಹುಟ್ಟಿಸುವ ಪರಿಸರಕ್ಕೆ ಹೋಗುವುದೇ ಇಲ್ಲ. ಬೇಡಪ್ಪ ಅಲ್ಲಿ ಎಲ್ಲ ನಾವು ಹೋಗುವುದಿಲ್ಲ ಅಂತೇವೆ. ಇಂಥದ್ದೆಲ್ಲ ಆಗ್ತದೆ ಅಲ್ವಾ? ಹಾಗೆ ಇಲ್ಲಿ ಏನಾಯಿತು, ಅದು ಯಾರಿಗೆ ಅಂದರೆ ಸಣ್ಣ ಮಕ್ಕಳು ಹೆದರೋದು ಸ್ವಭಾವ ಅಲ್ವಾ? ಮಕ್ಕಳು ಭಾಳ ಬೇಗ ಹೆದರಿ ಬೀಳ್ತಾರೆ, ಬೆಚ್ಚಿ ಬೀಳ್ತಾರೆ ಮಕ್ಕಳು. ಹಾಗಾಗಿ ಬೆಚ್ಚಿ ಬೀಳುವವರು ಯಾರು? ಮಗು. ಹಾಗಾಗಿ ಆ ಪಿಶಾಚ ಯಾರನ್ನು ಕಾಡಿಸ್ಬೇಕಿತ್ತು? ಈ ಶಿಶುವನ್ನು ಕಾಡಿಸ್ಬೇಕಿತ್ತು. ಶಿಶುವಲ್ಲಿ ಹೊಕ್ಕು ಅದಕ್ಕೆ ರಕ್ತವಾಂತಿ ಮಾಡಿಸಿ ಏನೇನು ಇಲ್ಲೇ ಈ ಮನುಷ್ಯನಿಗೆ ಯಾವ ಬಾಧೆಯೋ ಅವೆಲ್ಲವೂ ಶಿಶುವಿಗಾಗಬೇಕಿತ್ತು. ಕೇನಾಪ್ಯಹೋ ನ ಶಿಶುತುತ್. ಶಿಶುತುತ್ ಅಂದರೆ ಶಿಶುವನ್ನು ಬಾಧಿಸುವಂಥದ್ದು. ಶಿಶು ಬಾಧಕವಾಗಿಲ್ಲ ಇದು. ಇದು ಏನು? ಇತ್ತಂ ಕಥಂ ಅಂತ ಕೇಳ್ತಾರೆ. ಈ ರೀತಿಯಾಗಿ, ಇತ್ತಂ ಅಂದರೆ ಹೀಗೆ, ಈ ರೀತಿಯಾಗಿ ಕಥಂ ಹೇಗೆ, ಈ ರೀತಿಯಾಗಿ ಹೇಗಾಯಿತು? ಅದು ಶಿಶುವಿಗೆ ಬಾಧಿಸಬೇಕಿತ್ತು. ಬೆಚ್ಚಿ ಬೀಳುವುದು ಮಕ್ಕಳು, ಶಿಶುವನ್ನು ಬಾಧಿಸದೆ ಇದೇನಿದು? ದೊಡ್ಡವನನ್ನೊಬ್ಬ ಸರಿ ಗಟ್ಟಿಯಾದ ಮನುಷ್ಯ, ಅವನಲ್ಲಿ ಆ ಪಿಶಾಚ ಹೊಕ್ಕು ಅವನಿಗೆ ರಕ್ತ ಕಾರಿಸ್ತಾ ಇದೆ, ಇದೇನು ಇದು ಅಂತ ಎಲ್ಲರೂ ಕೂಡ ಮಾತಾಡಿಕೊಂಡು ಆಗ ಆ ಪಿಶಾಚ ಹೇಳ್ತದೆ. ಏನು ಹೇಳ್ತದೆ? ಆವಿಶ್ಯ ಪೂರುಷಮುವಾಚ ಮಹಾಗ್ರಹೋಸೌ ಅಸ್ಮದ್ವಿಹಾರ ಸಮಯೋಪಗತಾನ್ ಸಮಸ್ತಾನ್ ಯಚ್ಛಕ್ತಿ ಗುಪ್ತಿರಹಿತಾನ್ ಅಲಮಸ್ಮಿ ಹಂತುಂ ಲೋಕೇಶ್ವರ ಸಬತ ಬಾಲತಮಂ ಕಿಲೇತಿ ಎನ್ನುವಂಥ ಮಾತು. ಎಷ್ಟು ಚಂದದ ಮಾತು ಹೇಳ್ತದೆ ಅದು ಭೂತ. ಆ ಪಿಶಾಚ ಹೇಳ್ತದೆ, ನಾನು ಹಿರಿದಾದ ದೆವ್ವ. ಹೌದಾ? ಹಿರಿದೆವ್ವ ಪಿಶಾಚ, ಹಿರಿದಾದ ಪಿಶಾಚಿ. ಅದು ಆ ಮನುಷ್ಯನ ಮೇಲೆ ಮತ್ತೊಬ್ಬ ಮನುಷ್ಯನನ್ನು ಒಬ್ಬನಲ್ಲಿ ರಕ್ತಮಾಂತಿ ಮಾಡಿಸಿ ಮತ್ತೊಬ್ಬನಲ್ಲಿ ಅದು ಪ್ರವೇಶ ಮಾಡಿತ್ತು. ಮತ್ತೊಬ್ಬನ ದೇಹದಲ್ಲಿ ಪ್ರವೇಶ ಮಾಡಿ ಹೇಳ್ತದೆ, ಇದು ನಾವೆಲ್ಲ ನೀವು ಬಂದಿರೋ ಸಮಯ ಎಂಥದ್ದು? ಮಧ್ಯರಾತ್ರಿ. ಈ ಸಮಯ ನಾವೆಲ್ಲ ಆಟ ಆಡುವ ಸಮಯ, ಮನುಷ್ಯರೆಲ್ಲ ಮಲಗ್ತಾರೆ. ಈ ವೇಳೆಗೆ ನೀವು ಇಲ್ಲಿ ಬಂದರೆ ಮಧ್ಯರಾತ್ರಿ ವೇಳೆಗೆ, ರಾತ್ರಿ ಸಮಯ, ಮಧ್ಯ ಅಂತಲ್ಲ ಅಂತೂ ರಾತ್ರಿ ಸಮಯ. ಈಗ ಈ ಅಡವಿಯಲ್ಲಿ ನಾವೆಲ್ಲ ಆಟ ಆಡ್ತೇವೆ. ಪಿಶಾಚಗಳೆಲ್ಲ ಆ ಅಡವಿಯಲ್ಲಿ ನಾನಾ ಮರಗಳಲ್ಲಿರುವವರು ಕೆಳಗಿಳಿದು ಬಂದು ಆಟ ಆಡ್ತೇವೆ. ಈ ದಾರಿಯಲ್ಲಿ ಯಾರು ಹೋದರೂ ಕೂಡ ಸರಿಯಾದ ರಕ್ಷಣೆ ಇಲ್ಲದೆ ಹೋಗುವಂಥ ಜನರನ್ನು ನಾವು ಹಿಡಿದು ಅವರನ್ನು ಕೊಂದು ಹಾಕಿಬಿಡ್ತೇವೆ. ನಾನು ಅದೇ ಮಾಡ್ತೇನೆ. ಯಾರು ಈ ಹಾದಿಯಲ್ಲಿ ಅರಕ್ಷಿತವಾಗಿ ಹೋಗ್ತಾರೋ ಅವರನ್ನು ಹಿಡಿದು ಕೊಂದು ಹಾಕಿ ಬಿಡ್ತೇನೆ ನಾನು. ಅಷ್ಟು ಸಾಮರ್ಥ್ಯ ನನಗುಂಟು. ಅಲಮಸ್ಮಿ ಹಂತುಂ. ಅಲಂ ಅಂದರೆ ಎರಡರ್ಥ, ಸಾಕು ಅಂತ ಒಂದು ಅರ್ಥ, ಇನ್ನೊಂದು ಅಲಂ ಅಂದರೆ ಶಕ್ತ ಅಂತ ಅರ್ಥ. ನಾನು ಶಕ್ತನಾಗಿದ್ದೇನೆ, ಯಾರನ್ನಾದರೂ ನಾನು ಕೊಂದು ಹಾಕ್ಲಿಕ್ಕೆ ಸಮರ್ಥನಾಗಿದ್ದೇನೆ. ಹಾಗಾಗಿ ಆದರೆ ಇವಾಗ ನಿಮ್ಮಲ್ಲಿ ಈಗ ಇವನಿಗೆ ರಕ್ತ ಮಾತ್ರ ವಾಂತಿ ಮಾಡಿಸಿದೆ, ಅವನನ್ನು ಕೊಲ್ಲಲಿಲ್ಲ. ಯಾಕೆ ಅಂದರೆ ಮತ್ತು ಮಗುವನ್ನು ನಾನು ಬಾಧಿಸಲೇ ಇಲ್ಲ, ಮಗುವಿನ ಸಮೀಪಕ್ಕೂ ಹೋಗಲಿಲ್ಲ. ಈಗ ಬಂದಿರೋ ಒಬ್ಬರಲ್ಲಿ ರಕ್ತ ಕಾರಿಸಿದೆ, ಯಾರನ್ನು ಕೊಲ್ಲಲಿಕ್ಕಾಗ್ತಾ ಇಲ್ಲ ನನಗೆ. ಯಾಕೆ ಅಂದರೆ ಲೋಕೇಶ್ವರ ಸಬತ ಬಾಲತಮ ಕಿಲೇತಿ. ಬಾಲತಮ ಅಂದರೆ ಪುಟ್ಟ ಶಿಶು ಅಂತ, ಬಾಲ ಅಂದರೆ ಮಗು ಅಂತ ಅರ್ಥ, ಸಣ್ಣಮ ಅಂತ, ತಮ ಅಂತ ಸೇರಿಸಿದರೆ ಶಿಶು ಅಂತ ಅರ್ಥ. ಆ ಶಿಶು ಮಗು ಏನಿದೆ, ಶೈಶವಾವಸ್ಥೆಯಲ್ಲಿರುವಂತಹ ಮಗು, ಆ ಶೈಶವಾವಸ್ಥೆಯಲ್ಲಿರುವ ಮಗು ಇರುವುದರಿಂದ ಅದು ಸಾಮಾನ್ಯ ಮಗು ಅಲ್ಲ, ಅದು ಲೋಕೇಶ್ವರ. ಲೋಕೇಶ್ವರ ಬಾಲತಮಃ, ಈ ಲೋಕಕ್ಕೆ ಒಡೆಯನಾಗಿರುವಂತಹ ಪುಟ್ಟ ಶಿಶು ಅದು ಜೊತೆಯಲ್ಲಿರೋದ್ರಿಂದ ನಾನು ಯಾರನ್ನು ಕೊಲ್ಲಿಕ್ಕಾಗ್ತಾ ಇಲ್ಲ.
ಅದನ್ನಂತೂ ಬಾಧಿಸೋದು ದೂರವೇ ಉಳಿತು. ಹಾಗಾಗಿ ನೀವೆಲ್ಲ ಬದುಕಿದ್ದೀರಾ, ಇಲ್ಲೇರ ನಿಮ್ಮೆಲ್ಲರನ್ನು ಕೊಂದಾಕಿ ಬಿಡ್ತಿದ್ದೆ ನಾನು ಅಂತ ಜೋರು ಹೇಳುತ್ತೆ ಅದು. ಹೀಗೆಲ್ಲ ಆಗಿದೆ. ಆ ನಂತರ ಸಂದಳಿಕೆ ಪಾಡಿ ಪ್ರದೇಶ ದಾಟಿ ಮತ್ತೆ ಮುಂದೆ ಹೋಗಿ ಒಳದಾರಿ ಅದು, ಅಲ್ಲಿಂದ ದಾಟಿ ಮುಂದೆ ಪಾಜಕಕ್ಕೆ ಹೋಗಿ ಮನೆಗೆ ಸೇರ್ತಾರೆ ಅವರು. ಇದು ಒಂದು ಘಟನೆಯನ್ನ ನಮಗೆ ಆ ಶಿಶುವಾಗಿದ್ದಾಗ ವಾಸುದೇವನ ಸನ್ನಿಧಿ ಎಷ್ಟು ಪರಿಣಾಮ ಮಾಡ್ತದೆ ಅಂದರೆ, ಎಲ್ಲಿ ವಾಸುದೇವ ಇದ್ದಾನೋ ಅಲ್ಲಿ ಯಾರಿಗೂ ಕೂಡ ದುರ್ಮರಣವೋ ಅಪಮೃತ್ಯುವೋ ಏನೂ ಆಗುವುದಿಲ್ಲ. ಹಾಗಾಗಿ ಜಗನ್ನಾಥದಾಸರು ಒಂದು ಸ್ತೋತ್ರ ಮಾಡ್ತಾರೆ ಮುಖ್ಯ ಪ್ರಾಣನಿಗೆ. ಏನದು ಅಂದರೆ, ಅಪಮೃತ್ಯು ಪರಿಹರಿಸೋ ಅನಿಲ ದೇವ ಕೃಪಣ ವತ್ಸಲ ಕಾಯ್ವರ ಕಾಣೆ ನಿನ್ನ ಹೊರತು ಅಂತ ಹೇಳ್ತಾರೆ. ಮತ್ತೆ ಪ್ರಾಣದೇವರ ಸೇವೆ ಮಾಡೋದು. ಈ ಭ್ರಾಂತೇಶ ಅಂತ ಉಂಟು. ಭ್ರಾಂತೇಶ ಅಂದರೆ ಶಿಕಾರಿಪುರ ಶಿರಾಳಕೊಪ್ಪದ ಸಮೀಪಕ್ಕೆ ಬರ್ತದೆ. ಅದು ಹೆಚ್ಚಾಗಿ ಶಿಕಾರಿಪುರವೇ ಇರಬೇಕು. ಅಲ್ಲಿ ಭ್ರಾಂತೇಶ ದೇವರು. ಈಗ ಈ ನಮ್ಮ ಮುಖ್ಯ ಪ್ರಾಣ ಅಲ್ಲಿ ಇದ್ದಾನೆ. ಅಲ್ಲಿ ಆ ಸನ್ನಿಧಿಯಲ್ಲಿ ಸ್ವಲ್ಪ ಬುದ್ಧಿ ಭ್ರಮಣೆ ಇರುವವರೆಲ್ಲ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಿ ಸೇವಿಸ್ತಾರೆ, ದರ್ಶನ ಮಾಡ್ತಾರೆ, ತೀರ್ಥ ಹಾಕಿಸ್ಕೊಳ್ತಾರೆ. ಅಷ್ಟು ಮಾಡುವಾಗ ಅವರಿಗಿರುವಂತಹ ಮನೋರೋಗ ಗುಣ ಆಗ್ತದೆ ಮತ್ತು ಪಿಶಾಚ ಬಾಧಾದಿಗಳೆಲ್ಲ ನಿವಾರಣೆ ಆಗ್ತದೆ. ಭ್ರಾಂತ ಅಂದ್ರೇನು? ಹುಚ್ಚ ಅಂತ, ಬುದ್ಧಿ ಭ್ರಮಣೆ ಆಗಿರೋದು. ಆ ಭ್ರಾಂತರಿಗೂ ಒಡೆಯವ ಅಂತ ಭ್ರಾಂತಿಯಲ್ಲಿರುವವರನ್ನೆಲ್ಲ ಸರಿ ಮಾಡುವವ ಭ್ರಾಂತೇಶ ಅಂತ. ಅದೊಂದು ಕ್ಷೇತ್ರ, ಮಹಾಕ್ಷೇತ್ರ. ಅಲ್ಲಿ ಹೋಗ್ತಾರೆ ಜನ. ಅದಕ್ಕೆ ಅಲ್ಲಿಯ ಪ್ರಜೆಗಳು ಯಾರಿದ್ದಾರೆ, ಆ ಶಿಕಾರಿಪುರ ಶಿರಾಳಕೊಪ್ಪ ಆ ಪ್ರದೇಶ ಸುತ್ತಲೂ ಇರುವವರು ಮಕ್ಕಳಿಗೆ ಹುಚ್ಚ ಅಂತ ಹೆಸರಿಡ್ತಾರೆ. ಯಾಕೆ ಅಂದರೆ ಅಲ್ಲಿ ಹುಚ್ಚರ ದೇವರು ಅವನಿರುವವ. ಹುಚ್ಚಾಚಾರರು ಪಾಂಡುರಂಗಿ ಹುಚ್ಚಾಚಾರರು ಅಲ್ಲಿಯವರೇ. ಹುಚ್ಚಾಚಾರ ಪಾಂಡುರಂಗಿ ಮಹಾಜ್ಞಾನಿಗಳು, ದೇವತೆಗಳವರು. ಅವರು ತಿರುಪತಿಯಲ್ಲಿ ಕಡೆಗೆ ಅನನ್ಯವಾಗಿ ದೇವರ ಸೇವೆ ಮಾಡ್ತಾ ಅಲ್ಲಿ ಬರುವವರಿಗೆಲ್ಲ ಆತಿಥ್ಯ ಮಾಡ್ತಿದ್ರು. ನವರಾತ್ರಿಯನ್ನೆಲ್ಲ ಬಹಳ ಚೆನ್ನಾಗಿ ಕೊಂಡಾಡ್ತಾ ಇದ್ದವರು ಅಂತ ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿದ್ದವರು ಹುಚ್ಚಾಚಾರ್ಯ ಪಾಂಡುರಂಗಿ ಅಂತ. ಮಹನೀಯರು. ಎಂಥ ಪಾಂಡುರಂಗಿ ಮನೆತನ ಅಂದರೆ ಮೊದಲಿಗೆ ಕೈ ಮುಗಿಬೇಕು, ಆಮೇಲೆ ಮತ್ತೆ ಅವರ ಸುದ್ದಿ ಮಾತಾಡಬೇಕು ಅಂತ ಹಿರಿಯ ಮನೆತನ. ಹೀಗೆ ಆ ಮುಖ್ಯ ಪ್ರಾಣ ಅವನು ಇಂದಿಗೂ ಆ ಬದಿ ಜನರಿಗೆ ಹುಚ್ಚ ಅಂತಲೇ ಹೆಸರಿಡ್ತಾರೆ. ಹಾಗೆ ಹುಚ್ಚಾಚಾರರು ಅಂತ ಹೆಸರಿಡೋದು. ಹುಚ್ಚಾಚಾರ ಅವರ ಆಚಾರ್ಯ ಮನೆತನ ಅಲ್ಲ, ಪಾಂಡುರಂಗಿ ಅಂದರೆ ಆಚಾರ್ಯರೇ ಅವರೆಲ್ಲ, ಆಚಾರ್ಯ ಮನೆತನ. ಹಾಗಾಗಿ ಹಾಗೆ ಹೆಸರಿಟ್ಟಿದ್ದಾರೆ. ಅಲ್ಲ ಆ ಕಡೆ ಅಷ್ಟು ಆ ಹನುಮಪ್ಪನನ್ನು ಅಷ್ಟು ಹಚ್ಚಿಕೊಳ್ತಾರೆ ಅಂತ. ಅದೇ ಹನುಮಪ್ಪ ಈಗ ಮಧ್ವಪ್ಪನಾಗಿ ಬಿಟ್ಟ. ಯಾರು? ನಮ್ಮ ವಾಸುದೇವ. ಈ ವಾಸುದೇವನಿಂದಾಗಿ ಅಲ್ಲಿ ಆ ಸಮೂಹದಲ್ಲಿದ್ದ ಯಾವ ಜನರಿಗೂ ಮತ್ತೆ ಪಿಶಾಚದಿಂದ ಅವ್ರು ಯಾರಿಗೂ ಕೂಡ ಅಪಮೃತ್ಯು ಆಗಲಿಲ್ಲ. ಅವನ ಅಪಮೃತ್ಯು ಪರಿಹರಿಸಿದವ ವಾಸುದೇವ. ಮುಂದೆ ಎಲ್ಲರೂ ಕ್ಷೇಮವಾಗಿ ಮನೆ ಸೇರಿದರು ಅಂತ. ಹಾಗಾದರೆ ಒಬ್ಬನಿಗೆ ಯಾಕೆ ರಕ್ತ ಕಾರಿಸಿದ್ದು ಅಂದರೆ, ತಾನಿದ್ದೇನೆ ಅನ್ನೋದನ್ನು ತೋರಿಸಲಿಕ್ಕೆ ಆ ಪಿಶಾಚ ಅಷ್ಟು ಕೆಲಸ ಮಾಡಿತು ಅಂತ ಹೀಗೆ ಅಭಿಪ್ರಾಯ. ವ್ಯಾಖ್ಯಾನದಲ್ಲಿ ಹಾಗೆ ಹೇಳ್ತಾರೆ. ಮುಂದೆ ನೋಡುವ. ಸ್ತನ್ಯೇನ ಬಾಲಮನುತೋಷ್ಯಮುಹು ಸ್ವಧಾಮ್ನಃ ಮಾತಾ ಕದಾಚನಯಯೌ ವಿರಹಾಸಹಾಪಿ ವಿಶ್ವಸ್ಯ ವಿಶ್ವಪರಿಪಾಲಕ ಪಾಲನಾಯ ಕನ್ಯಾಂ ನಿಜಾಮನುಗುಣಾಂ ಕಿಲ ಭೀರುರೇಷ. ಹೀಗೆ ದಿನ ಕಳೀತಾ ಉಂಟು. ಆ ವಾಸುದೇವನಿಗೆ ಒಂದು 6 ತಿಂಗಳಾಗಿದೆ. ಗಟ್ಟಿಯಾಗಿ ಇದ್ದಾನೆ, ಚಂದ ಇದ್ದಾನಲ್ಲ, ಯಾವಾಗಲೂ ಸುಂದರನೇ ಅಮ್ಮ. ತಾಯಿ ಅವನಿಗೆ ಹೊಟ್ಟೆ ತುಂಬ ಹಾಲು ಕುಡಿಸಿದ್ಲು, ಎದೆ ಹಾಲು ಕುಡಿಸಿದ್ಲು. ಸಂತೋಷಪಟ್ಟ, ಖುಷಿ ಆಯಿತು. ಮಕ್ಕಳಿಗೆ ಹಾಲು ಕುಡಿದು ಖುಷಿ ಆಗ್ತದೆ, ಹೊಟ್ಟೆ ತುಂಬಿದಾಗ ಖುಷಿ ಆಗ್ತದೆ. ಅಂತಹ ಲೀಲೆಯನ್ನೆಲ್ಲ ತೋರ್ತಾನೆ ವಾಸುದೇವ. ಆ ನಂತರದಲ್ಲಿ ಅವಳು ಏನು ಮಾಡಿದ್ಲು, ಮತ್ತೆ ಮತ್ತೆ ಅವನನ್ನು ಮುದ್ದಾಡಿ ಸಂತೋಷಪಡಿಸಿ ಎಲ್ಲ ಆಯಿತು. ತಾಯಿ ಅವಳು ಒಂದು ದಿನ ನಡೆದದ್ದಿದು ಅಂತ ತಾಯಿ ಅವನಿಗೆ ಹಾಲು ಕೊಟ್ಟಾಯಿತು, ಹೊಟ್ಟೆ ತುಂಬಿತು, ಮೇಲೆ ಮೇಲೆ ಮುದ್ದಿಸಿ ಅವನನ್ನು ಖುಷಿಪಡಿಸಿದ್ಲು. ಮತ್ತೆ ಅವಳು ಸ್ವಧಾಮ್ನಃ ತನ್ನ ಮನೆಯಿಂದ ಅವಳು ಯಯವು, ಸ್ವಧಾಮ್ನಃ ಮಾತಾ ಯಯವು ಅಂತ. ಒಮ್ಮೆ ತಾಯಿ ಹೀಗೆ ಮನೆಯಿಂದ ಹೊರಟ್ಲು. ಯಾಕೆ ಅಂದರೆ ವಿರಹ ಅಸಹಾಪಿ, ಮಗುವನ್ನು ಬಿಟ್ಟಿರ್ಲಿಕ್ಕೆ ಅವಳಿಗೆ ಅಸಹನೆ. ಮಗುವನ್ನು ಬಿಟ್ಟಿರ್ಲಿಕ್ಕೆ ಅವಳಿಗೆ ಸಹಿಸುವುದಿಲ್ಲ. ಯಾವಾಗಲೂ ಮಗ ಎದುರಿಗಿರ್ಬೇಕು. ಅವನ ವಿರಹವನ್ನು ಅವಳು ಸಹಿಸುವುದಿಲ್ಲ. ಆದರೂ ಕೂಡ ಅವಳು ಹೊರಡಬೇಕಾಗ್ತದೆ. ಯಾಕೆ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಒಬ್ಬರ ಮನೆಗೆ ಮತ್ತೊಬ್ಬರು ಹೋಗಿ ಮತ್ತೊಬ್ಬರ ಮನೆ ಕೆಲಸಗಳನ್ನು ಮಾಡಿಕೊಡ್ತಾರೆ. ವಿಶೇಷ ಇದ್ದಾಗ, ಯಾವುದಾದ್ರೂ ವಿಶೇಷ ಸಂದರ್ಭ, ಕೆಲವು ಮದುವೆ, ಮುಂಜಿ, ಚೌಳ ಇತ್ಯಾದಿ ಕಾರ್ಯಕ್ರಮಗಳು, ಹಾಗೆಯೇ ಶ್ರಾದ್ದಾದಿಗಳು ಏನಾದರೂ ಇದ್ದರೆ
ಮತ್ತೆ ಆಚೆ ಮನೆಯವರು, ಸುತ್ತಲಿನ ಮನೆಯವರು, ಆ ವಠಾರದ ಎಲ್ಲ ಜನರು ಹೋಗಿ ಸಹಾಯ ಮಾಡ್ತಾರೆ. ಹೊರಗಿನಿಂದ ಆಳು ಜನರನ್ನು ಕರೆಸುವುದಿಲ್ಲ, ಹೋಗ್ಲೇಬೇಕು. ಹಾಗೆ ಅವಳು ತಾಯಿ ಹೊರಟ್ಲು ಮನೆಯಿಂದ. ಆ ಒಂದು ಅಲ್ಲೇ ಮಿತ್ರರ ಮನೆಗೆ ಹೋಗ್ಬೇಕು ಅಂತ ಅವ್ರ ಮನೆಗೆ ಹೋಗಿದ್ದಾಳೆ. ಆಗ ಹೋಗ್ಬೇಕಾದ್ರೆ ಶಿಶುವನ್ನು ನೋಡ್ಕೊಳಕ್ ಬೇಕಲ್ಲ, ಅದಕ್ಕೆ ಕನ್ಯಾಂ ನಿಜಾಂ ಅನುಗುಣಾಂ, ತನ್ನದೇ ನಿಜಾಂ ಕನ್ಯಾಂ, ತನ್ನದೇ ಮಗಳು ಹುಡುಗಿ ಇತ್ತಲ್ಲ, ಆ ಹುಡುಗಿಯನ್ನ ಅನುಗುಣಾಂ, ಇವಳದ್ದೇ ಗುಣ ಇದೆ. ತಾಯಿ ಹೇಗೆ ವಾಸುದೇವನನ್ನು ಪ್ರೀತಿ ಮಾಡ್ತಾಳೆ, ಎತ್ಕೊಳ್ತಾಳೆ, ಮುದ್ದು ಮಾಡ್ತಾಳೆ, ಹಾಗೆ ಆ ಮಗಳು, ಅವಳಿಗೆ ಕಲ್ಯಾಣಿ ಅಂತ ಹೆಸರು, ಅದು ಪಾರಂಪರಿಕವಾಗಿ ಕೇಳಿರೋ ಹೆಸರು, ಕಲ್ಯಾಣಿ ಮಗಳು. ಅವಳನ್ನ ತಮ್ಮನನ್ನು ಚೆನ್ನಾಗಿ ಮತ್ತೆ ಅವಳೇನು ನೋಡ್ಕೊಳ್ಳುವವಳೆ, ಯಾಕೆ ತಾಯಿಯದೇ ಗುಣ ಅವಳಿಗೆ, ಮಗನ ತಮ್ಮನ ಮೇಲೆ ಅತಿಯಾದ ಪ್ರೀತಿ. ಹಾಗಾಗಿ ನೀನು ಈ ಹುಡುಗನನ್ನು ನೀನು ನೋಡ್ಕೊಳ್ಬೇಕು, ಅವನು ಕಾಪಾಡಬೇಕು, ಎಲ್ಲಿಯಾದರೂ ಆಚೆ ಈಚೆ ಹೋಗ್ತಾನೆ ಇತ್ಯಾದಿ ಎಚ್ಚರಿಕೆ ಮಾತನ್ನೆಲ್ಲ ಹೇಳಿ ಆ ಮಗುವಿನ ರಕ್ಷಣೆಗೆ ತನ್ನ ಮಗಳನ್ನು ಬಿಟ್ಟು ಆ ತಾಯಿ ಹೊರಟಳು, ಮತ್ತೊಬ್ಬರ ಮನೆಗೆ ಹೋದ್ಲಿ. ಇವನಿ ಅಂಥವ ಅಂತ ಅದಲ್ಲಿ ಹೇಳ್ತಾರೆ, ವಿಶ್ವಸ್ಯ ವಿಶ್ವ ಪರಿಪಾಲಕ ಪಾಲನಾಯ, ಇಡೀ ಜಗತ್ತಿಗೆ ವಿಶ್ವ ಪರಿಪಾಲಕ ಅಂದರೆ ಸರ್ವ ರೀತಿಯಿಂದ ಸರ್ವತೋಮುಖವಾಗಿ ಲೋಕರಕ್ಷಣೆ ಮಾಡುವಂತಹ ಈ ಶಿಶುವನ್ನ, ಈ ವಾಸುದೇವನನ್ನ, ಅವನನ್ನ ರಕ್ಷಣೆ ಮಾಡಲಿಕ್ಕೆ ತನ್ನ ಮಗನನ್ನ ಅವಳು ಏರ್ಪಡಿಸಿದ್ಲು ಅಂತ. ಅವನು ಇಡೀ ಲೋಕರಕ್ಷಣೆಯನ್ನೇ ಮಾಡ್ತಾನೆ. ಲೋಕರಕ್ಷಣೆ ಮಾಡುವಂತಹ ಈ ಬಾಲಕನಿಗೆ ತನ್ನ ಮಗನನ್ನ ರಕ್ಷಿಸು ಅಂತ ಹೇಳಿ ಅವಳು ಆ ಸ್ವಲ್ಪ ಭೀರು, ಅವಳು ಹೊರಟಿದ್ದಾಳೆ ತಾಯಿ. ಅವಳು ಏಷಾ ಭೀರು ಅಂತಾರೆ, ಅವಳು ಸ್ವಲ್ಪ ಭಯಸ್ಥಳು. ತಾಯಿಗೆ ಸ್ವಲ್ಪ ಭಯ ಜಾಸ್ತಿ. ಯಾಕೆ, ಶಿಶು ಮಕ್ಕಳನ್ನು ನೋಡ್ಕೊಳ್ಳುವಾಗ ಬಹಳ ಎಚ್ಚರಿಕೆ ಆಗ್ತದೆ ಮನಸ್ಸಿನಲ್ಲಿ. ಮಗು ಸ್ವಲ್ಪ ಹೆದರಿ ಇರಲಿ, ಮಗಳು ನೋಡ್ಕೊಳ್ತಾಳಲ್ಲ ಅಂತ ಹೆದರಿಯೇ ಮನೆಯಿಂದ ಹೊರಟ್ಲು ತಾಯಿ ಅಂತ ಹೇಳ್ತಾರೆ. ಆಯ್ತು, ತಾಯಿ ಆಚೆಗೆ ಹೋಯ್ತು. ಆ ಕಡೆ ತಾಯಿ ಹೋದ್ಮೇಲೆ ಈ ಹುಡುಗ ಅಷ್ಟೊತ್ತು ಚಂದ ಆಟಾಡ್ತಿದ್ನ, ಸುತ್ತ ನೋಡಿದ, ತಾಯಿ ಕಾಣಿಸುವುದಿಲ್ಲ. ಸಾಬಾಲಕಂ ಪ್ರರುದಿತಂ ಪರಿಸಾಂತ್ವಯಂತಿ ಮುಗ್ಧಾಕ್ಷರೇಣ ವಚಸಾನುನಿನಾಯ ಮುಗ್ಧ ಮಾತಾ ತಾತ ಸುಮುಖೇತಿ ಪುನಃ ಪ್ರರೋದೀಹಿ ಮಾತಾ ತನೋತಿ ರುಚಿತಂ ತ್ವರಿತಂ ತವೇತಿ. ಈಗ ಅವಳು ಆ ಹುಡುಗಿ ಅಕ್ಕ ನೋಡ್ಕೊಳ್ಳೋಳು ಕಲ್ಯಾಣಿ, ಅವಳು ಹೇಳಿದ್ಲು, ಇಲ್ಲ ಈ ಜೋರಾಗಿ ಅಳ್ತದೆ. ತಾಯಿ ಹೋದ ದಾರಿ ನೋಡ್ತದೆ, ಶಿಶು ಕಾಣುವುದಿಲ್ಲ. ತಾಯಿ ಮತ್ತೆ ಪ್ರೋರುದಿತಂ ಅತಿಶಯವಾಗಿ ಅಳ್ತದೆ. ಅದು ಎಷ್ಟು ದೊಡ್ಡ ಗಂಟ್ಲು ಇದಕ್ಕೆ, ಕೂಗ್ತದೆ. ಆ ಪ್ರಕಾರ ಅರಚಿ ಅಳ್ತಾ ಇದೆ ಮಗು. ಸಮಾಧಾನ ಪಡಿಸ್ಲಿಕ್ಕೆ ಆಗುವುದಿಲ್ಲ, ಅಷ್ಟು ಕೂಗ್ತದೆ ಮಗು. ಪರಿಸಾಂತ್ವಯಂತಿ, ಬಹಳ ಚೆನ್ನಾಗಿ ಸಾಂತ್ವನ ಮಾಡ್ತಾಳೆ, ಸಮಾಧಾನ ಪಡಿಸ್ತಾಳೆ ಅಕ್ಕ ಎತ್ತಿಕೊಂಡು. ಅವಳು ನಿಲ್ಲಿಸುವುದೇ ಇಲ್ಲ, ಮತ್ತು ತೀಡ್ತದೆ. ಹೇಗೆ ಅಂದರೆ ಅರಚಿ ತೀಡ್ತದೆ. ಆಗ ಮುಗ್ಧಾಕ್ಷರೇಣ ವಚಸ, ಮುದ್ದಾದ ಮಾತಿನಿಂದ, ಮಕ್ಕಳನ್ನು ಮುದ್ದಾಗಿ ಮಾತಾಡಿಸ್ತಾರಲ್ವ ಸಣ್ಣ ಮಕ್ಕಳನ್ನು, ಅಷ್ಟು ಚಂದವಾಗಿ ಮಾತಾಡಿಸ್ತಾ ಅಕ್ಕ ಅವನನ್ನ, ಬಹಳ ಮುಗ್ಧಳಾದ ಹುಡುಗಿ ಅವಳು ಕೂಡ ಪುಟ್ಟ ಹುಡುಗಿ ಅಲ್ವಾ, ಮುಗ್ಧಳಾದ ಅಕ್ಕ ಅವನನ್ನ ಬೆನ್ನು ತಟ್ಟಿ ಸಮಾಧಾನ ಮಾಡಿ ಏನೇನೋ ಹೇಳ್ತಾಳೆ. ಆದರೆ ತಾತ ಸುಮುಖೇತಿ, ಸುಮುಖ ಅಂದ್ರೆ ಚಂದದ ಹುಡುಗ ಅಂತ. ನೀ ಚಂದ ಹುಡುಗ ಅಲ್ಲ, ನೀ ಹಾಗೆಲ್ಲ ಆಡಬಾರ್ದು ಅಪ್ಪ. ತಾತ ಅಂದ್ರೆ ಅಪ್ಪ ಅಂತ ನಾನು ಹೇಳಿದ್ದೇನೆ ಅರ್ಥ. ಇಲ್ಲಪ್ಪ, ಬೇಡಪ್ಪ, ನೀನ್ ಚಂದದ ಹುಡುಗ ಅಲ್ವಾ, ಹಾಗೆಲ್ಲ ಆಡಬಾರ್ದು, ಸುಮ್ಮನಿರು ಅಂತ ಬೆನ್ನು ತಟ್ಟಿ ಸಮಾಧಾನ ಪಡಿಸ್ತಾಳೆ ಅಕ್ಕ. ಎಷ್ಟು ಸಮಾಧಾನ ಪಡಿಸಿದ್ರು ಕೂಡ ಪುನಃ ಪ್ರರೋದೀಹಿ, ಮತ್ತೆ ಕೂಗಿ ಅಳ್ತದೆ. ಅದು ಏನ್ ಮಾಡ್ಬೇಕು ಹೇಳ್ತಾಳವಳು. ಮಾತಾ ತನೋತಿ ರುಚಿತಂ ತ್ವರಿತಂ ತವೇತಿ. ತಾಯಿ ಬರ್ತಾಳೆ. ಈಗ ತಾಯಿ ಬರುವಾಗ ನಿನಗೆ ಇಷ್ಟವಾದದ್ದನ್ನು ತಂದ್ಕೊಡ್ತಾಳೆ. ನಿಂಗೇನೋ ಇಷ್ಟವಾದದ್ದನ್ನು ತರಲಿಕ್ಕೆ ಹೋಗಿದ್ದಾಳೆ. ಹಾಗಾಗಿ ರುಚಿತಂ ತವ, ನಿನಗೇನು ಇಷ್ಟವ ಅದನ್ನ ತ್ವರಿತಂ ತನೋತಿ, ಈಗ ಬೇಗ ಬರ್ತಾಳೆ, ಈಗಲೇ ಬರ್ತಾಳೆ ತಾಯಿ, ನಿಂಗೆ ಇಷ್ಟವಾದನ್ನು ತಂದು ಕೊಡ್ತಾಳೆ, ಸುಮ್ಮನಿರು ಅಂತ ಹೇಳಿದ್ವಿ ಅಕ್ಕ. ನಾನು ಇಲ್ಲೊಂದು ಹಾಸ್ಯ ಮಾಡ್ತಿದ್ದೆ ಈ ಶ್ಲೋಕ ಹೇಳುವಾಗ. ಸೀತಾ ತನೋತಿ ರುಚಿತಂ ತ್ವರಿತಂ ತವೇತಿ ಅಂತ ಈ ಶ್ಲೋಕ ಎಲ್ಲರಿಗೂ ಗೊತ್ತಿರೋದಿಲ್ಲ. ಹಾಗೆ ಹೇಳಿದಾಗ ಬೇರೆಯವರು ಏನೋ ಚಂದ ಇದೆ ಶ್ಲೋಕ ಅಂತಿದ್ರು, ರಾಮಾಯಣದ್ದೇನೋ ಅಂತ. ಆದರೆ ನಮ್ಮ ಗುರುಗಳು ಈ ಮಧ್ವಿಜಯ ಪಾಠ ಮಾಡಿದವರು ಭೀಮಭಟ್ರು ಅಂತ, ನನ್ನ ಗುರುಗಳು ಸಾಣೂರು ಭೀಮಭಟ್ರು ಅಂತ, ಮಹಾದೊಡ್ಡ ವಿದ್ವಾಂಸರು. ಅವ್ರು ಹೇಳ್ತಿದ್ರು, ಸೀತಾ ಅಲ್ಲ ಮಾತಾ ಹೇಳು ಅಂತಿದ್ರು. ಸಭೆಯಲ್ಲಿ ಜೋರು ಮಾಡ್ತಿದ್ರು, ಮಾತಾ ಹೇಳು ಅಂತ. ನೆನಪಾಗ್ತದೆ ಅದೆಲ್ಲ. ಹೀಗೆ
ಮಾತಾ ತನೋತಿ ರುಚಿತಂ ತ್ವರಿತಂ ತವೇತಿ. ವೇಗವಾಗಿ ತಾಯಿ ತೆಗೆದುಕೊಂಡು ಬರ್ತಾಳೆ, ನಿಂಗೆ ಇಷ್ಟವಾದದ್ದು ಅಂದ್ಕೊಂಡು ತಂದು ಕೊಡ್ತಾಳೆ. ವಾಸುದೇವ ಕೂಗಬೇಡಪ್ಪ, ಅಳಬಾರ್ದು ಹೇಳಿ ಬಹಳ ಬೆನ್ನು ತಟ್ಟಿ ಸಮಾಧಾನ ಮಾಡಿದ್ಲು. ಏನು ಮಾಡೋದು, ಅದು ಅಳ್ತದೆ. ಅದು ರೋದೆ ಕ್ರಿಯಾ ಸಮಭಿಹಾರತ ಏವ ವೃತ್ತೆ ಹೋತಸ್ಯ ಮಾತರಿ ಚಿರಾದಪಿ ನಾಗತಾಯಾಂ ಜಗ್ರಾಹ ಬಾಲಮಥ ಚೈಕ್ಷತ ಮಾತ್ರ ಮಾರ್ಗಂ ಸಾಪಿ ಕ್ರಿಯಾ ಸಮಭಿಹಾರತ ಏವ ಬಾಲ. ಜೋರು ಅಳುದು ಮುಂದುವರೆತಾನೇ ಇದೆ, ಅಳು ನಿಲ್ಸುವುದೇ ಇಲ್ಲ. ಈ ಹುಡುಗ ಸಮಾಧಾನ ಮಾಡಿದ್ಲು, ಎಷ್ಟು ಸಮಾಧಾನ ಮಾಡಿದರೂ ಆ ಮಗು ಸುಮ್ಮನಾಗುವುದಿಲ್ಲ. ಪೋತಸ್ಯ ಮಾತರಿ ಚಿರಾದಪಿ ನಗತಾಯ. ಪೋತ ಅಂದರೆ ಶಿಶು ಅಂತ. ಆ ಮಗುವಿನ ತಾಯಿ ಬರ್ತಾ ಇಲ್ಲ. ತಾಯಿ ಬಂದರೆ ಮಾತ್ರ ಮಗು ಸುಮ್ಮನಾಗ್ತದೆ. ತಾಯಿ ಬಂದಿಲ್ಲ. ಚಿರಾದಪಿ ನಾಗತಾಯ, ಎಷ್ಟು ತಡ ಎಷ್ಟು ಸಮಯ ಆದರೂ ತಾಯಿ ಬರ್ತಾ ಇಲ್ಲ. ಮಗು ಅಳು ನಿಲ್ಲಿಸುವುದಿಲ್ಲ. ಅವಳು ಸಣ್ಣ ಹುಡುಗಿ ಪಾಪ, ಸಾಕಷ್ಟು ಸಮಾಧಾನ ಮಾಡ್ತಾಳೆ. ಎಷ್ಟು ಸಮಯ ಆಗಿ ಹೋಗಿದೆ, ಅಷ್ಟು ಹೊತ್ತು ಗಂಟೆ ಕಾಲ ಕೂಗ್ತದೆ ಶಿಶು ಅಳೋದು. ಅದರ ಅಳುವನ್ನು ನಿಲ್ಲಿಸಲಿಕ್ಕೆ ಬರುವುದಿಲ್ಲ. ಬಹಳ ಬೇಸರ ಆಗ್ತದೆ. ಕಡೆಗೆ ಏನು ಮಾಡಿದ್ಲು, ಆ ಮಗುವನ್ನು ಎತ್ತಿಕೊಂಡು ಮನೆ ಬಾಗ್ಲಿಗೆ ಬಂದ್ಲು. ಮಾತೃ ಮಾರ್ಗಂ ಚೈಕ್ಷತ, ತಾಯಿ ಬರುವಂತಹ ಹಾದಿ ಇದೆ ಅಲ್ಲ, ಮನೆಯಿಂದ ಹೊರಗೆ ಬಂದ್ಲು. ಸ್ವಲ್ಪ ಹಾದಿಗೆ ಬೀದಿ ಕಡೆ ಬಂದ್ಲು. ತಾಯಿ ಬರುವ ದಾರಿ ಅದು. ಆ ದಾರಿಯಲ್ಲಿ ನಿಂತ್ಲು, ಮಗುವನ್ನು ಇಟ್ಕೊಂಡು ನಿಂತ್ಲು. ಅದು ಹತ್ಕೊಂಡೇ ಇದೆ. ಸ್ವಲ್ಪ ಸುಮ್ಮನಿದ್ದಾಗಿರ್ತದೆ, ಮತ್ತೆ ಜೋರು ಕೂಗ್ತದೆ, ಯಾಕೆ ತಾಯಿ ಕಾಣುವುದಿಲ್ಲ ಅಂತ. ಇವಳು ನೋಡಿದ್ಲು, ಏನು ಮಾಡೋದು, ಸಣ್ಣ ಹುಡುಗಿ ಅಲ್ಲ, ಮುಗ್ಧ ಅಂತ ಹೇಳಿದ್ರು. ಏನೂ ತಿಳಿಯದ ಪುಟ್ಟ ಹುಡುಗಿ ಅದು. ಸಾಪಿ ಕ್ರಿಯಾ ಸಮಭಿಹಾರತ ಏವ ಬಾಲ. ಅವಳು ಕೂಡ ಏನು ಮಾಡಲಿಕ್ಕೆ ತೋರದೆ ತಾಯಿ ಕಾದಿದ್ದಾಳೆ. ದಾರಿ ಕಾಯ್ದ್ಲು ತಾಯಿಗೆ. ತಾಯಿ ಬಹಳ ಸಮಯ ಆದರೂ ಬರುವುದಿಲ್ಲ. ಮತ್ತೇನು ಮಾಡಬೇಕು ಅಂತಲೂ ಆ ಹುಡುಗಿಗೆ ತೋರಲೇ ಇಲ್ಲ. ಶಿಶುವನ್ನು ಸಮಾಧಾನ ಪಡಿಸಬೇಕು. ಅದು ಏನು ಮಾಡಿದರೆ ಸಮಾಧಾನ ಆಗ್ತದೆ ಅದು. ಅದಕ್ಕೆ ಏನು ಮಾಡಿದರೆ ಸಮಾಧಾನ ಆದೀತು, ಏನು ಹೊಳೆಯುವುದಿಲ್ಲ ಹುಡುಗಿಗೆ. ಹಾಗಾಯ್ತು. ಏನು ಮಾಡಬೇಕು ಅಂತ ಗೊತ್ತಿಲ್ಲ ಹುಡುಗಿಗೆ. ಸರಿ, ಮನೆಯೊಳಗೆ ಮಗುವನ್ನು ಕರ್ಕೊಂಡು ಬಂತು. ಕರ್ತವ್ಯ ಮೌಢ್ಯಮಭಿಪದ್ಯ ನಿರೂಪ್ಯ ಸಾತಂ ಪ್ರಾಭೋಜಯತ್ ಖಲು ಕುಲತ್ಥ ಕುಲಂ ಪ್ರಪಕ್ವಂ ಶೀತಂ ಪಯೋಪಿ ಸತತಂ ಪರಿಪಾಯಯಂತಿ ಯಸ್ಯೋಷ್ಣರೋಗಮತಿವೇಲಮಸಂಕತಾಂಬಾ. ಕರ್ತವ್ಯ ಮೌಢ್ಯಂ, ಕರ್ತವ್ಯ ಅಂದರೆ ಮಾಡಬೇಕಾದದ್ದು ಅಂತ. ಮಾಡಬೇಕಾದದ್ದು ಏನು ಅಂತ ಮೌಢ್ಯ, ತಿಳಿಯದೇ ಇರುವವಳು. ಮಾಡಬೇಕಾದದ್ದೇನು ಎನ್ನುವ ತಿಳುವಳಿಕೆ ಇಲ್ಲದಂತಹ ಆ ಪುಟ್ಟ ಹುಡುಗಿ. ಆ ಹುಡುಗಿ ಏನು ಮಾಡಿದ್ಲು, ಈ ಹುಡುಗನಿಗೆ ಏನಾದರೂ ತಿನ್ನಿಸಿದ್ರೆ ಸುಮ್ಮನೆ ಆಗ್ತಾನ? ಮಕ್ಕಳಿಗೇನಾದರೂ ಒಂದು ಬಾಯಲ್ಲಿ ತಿನ್ನಿಸ್ಲಿಕ್ಕೆ ಬಾಯಿಗೇನಾದರೂ ಇಟ್ಟರೆ ಸುಮ್ಮನಾಗ್ತಾರೆ. ಹಾಗಾದರೆ ಈ ಶಿಶುವಿಗೂ ಹಾಗೆ ಏನಾದರೂ ತಿನ್ನಿಸುವ ನೋಡಿದ್ಲು. ಮನೆಯಲ್ಲಿ ಏನು ಅಂಥದ್ದೇನು ಮಗುವಿಗೆ ತಿನ್ನಿಸುವ ಹಾಗೆ ಏನೂ ಕಾಣಲಿಲ್ಲ. ಹಾಗೆ ಅಡುಗೆ ಮನೆಗೆ ಬಂದ್ಲು. ಅಡುಗೆ ಮನೆಯಲ್ಲಿಯೂ, ಅಡುಗೆ ಹಳ್ಳಿ ಮನೆಗಳಲ್ಲಿ ಯಾವಾಗಲೂ ಕಟ್ಟಿಗೆ ಒಲೆ ಉರಿತಾ ಇರ್ತದೆ. ಸಣ್ಣ ಬೆಂಕಿಯಲ್ಲಿ ಏನಾದರೂ ಬೇಯಿಸ್ತಾರೆ. ಕಡುಬು, ಗೆಣಸು ಹೀಗೆಲ್ಲ ಬೇಯಿಸೋದುಂಟು. ನಮ್ಮ ಬದಿಗೆಲ್ಲ ಹಾಗೆ ಕಡುಬು ಮಾಡಿಯೇ ಕೊಡೋದು. ನೋಡಿದ್ಲು, ಅಲ್ಲಿ ಎಂಥ ಕಡುಬು ಇಲ್ಲ, ಎಂತ ಇಲ್ಲ. ಹಾಗಾದರೆ ಏನುಂಟು ಅಲ್ಲಿ ನೋಡಿದ್ಲು. ಪಾತ್ರೆ ತೆಗೆದು ನೋಡ್ತಾಳೆ, ದೊಡ್ಡ ಪಾತ್ರೆ ತುಂಬ ಹುರುಳಿ ಕಾಳು ಬೇಯಿಸಿಟ್ಟಿದ್ರು. ಕುಲತ್ಥ ಕುಲಂ ಪ್ರಪಕ್ವಂ, ಚೆನ್ನಾಗಿ ಬೆಂದಂತಹ ಹುರುಳಿ ಕಾಳು ಇದೆ ಒಂದು ದೊಡ್ಡ ಪಾತ್ರೆಯಲ್ಲಿ. ಆ ಎತ್ತುಗಳಿಗೆ ಇವಕ್ಕೆಲ್ಲ ಹಾಕಲಿಕ್ಕೆ, ಪ್ರಾಣಿಗಳಿಗೆ ಹಾಕಲಿಕ್ಕೆ ಅಂತ ಸಾಕಷ್ಟು ಹುರುಳಿ ಕಾಳನ್ನು ಬೇಯಿಸಿಟ್ಟಿದ್ಲು ತಾಯಿ. ಅದು ಹಾಗೇ ಇತ್ತು. ಮುಚ್ಚಳ ತೆಗೆದು ನೋಡ್ತಾಳೆ, ಹುರುಳಿ ಕಾಳಿತ್ತು. ಸರಿ, ಒಂದು ಸ್ವಲ್ಪ ಮಾಡ್ಲಿಕ್ಕೆ ತಿಳಿಯೋದಿಲ್ಲ ಕೂಸಿಗೆ, ಆ ಹುಡುಗಿಗೆ. ತಕ್ಷಣ ಅವಳು ಈ ಸಣ್ಣ ಹುಡುಗನಿಗೆ ಅದನ್ನು ತೆಗೆದು ಆ ಒಂದು ಸ್ವಲ್ಪ ಹುರುಳಿ ಕಾಳನ್ನು ಒಂದು ಸಣ್ಣ ತಾಟಿನಲ್ಲಿ ಹಾಕಿಕೊಂಡು ಶಿಶುವಿನ ಬಾಯಿಗಿಟ್ಟು. ಇದು ತಿಂತಾ ಇದೆ. ಶಿಶು ತಿಂತು. ಆ ತಟ್ಟೆ ಖಾಲಿ ಆಯ್ತಲ್ಲ, ತಾಟು ಯಾವ ತಾಟಿನಲ್ಲಿ ಹಾಕಿ ಕಾಳು ತಿಂದಿತೋ ಮತ್ತೆ ಅಳ್ತದೆ. ಅವಳು ಸಣ್ಣ ಹುಡುಗಿ ಅಲ್ವಾ, ಮತ್ತೆ ಪಾತ್ರೆಯಿಂದ ತೆಗೆದ್ಲು, ಹಾಕಿದ್ಲು. ಪಾತ್ರೆಯಿಂದ ಮೊಗೆತಾಳೆ, ಈ ತಾಟಿಗೆ ಹಾಕ್ತಾಳೆ, ಮತ್ತೆ ಶಿಶುವಿಗೆ ತಿನ್ನಿಸ್ತಾಳೆ. ಇದು ಸರಿಯಾಗಿ ಆ ಹಲ್ಲು ಬರದೇ ಇರೋ ಶಿಶು ಅದು ಚೆನ್ನಾಗಿ ಜಗದು ಆ ಹೊಸಡಲ್ಲೇ ಉಡ್ಕೊಂಡು ಸರಿ ನುಂಗಿ ಬಿಡ್ತದೆ ಅದು. ಹೀಗೆ ಆಯಿತು. ಪಾತ್ರೆ ಖಾಲಿ ಆಯಿತು. ಅದೆಷ್ಟು, ಒಂದು ದೊಡ್ಡ ಎತ್ತಿಗೆ ತಿನ್ನಿಸುವಷ್ಟು ಹುರುಳಿ ಕಾಳು ಈ ಶಿಶು ಒಬ್ಬನೇ ತಿಂದು ಬಿಟ್ಟ.
ದೊಡ್ಡ ಪಾತ್ರೆ ತುಂಬ. ಅದು ಎಷ್ಟು ಕೆ ಜಿ ಇತ್ತೋ ಏನೇ. ತಾಯಿ ಈ ಮಗುವನ್ನು ಸಾಕಿದ್ದು ಹೇಗೆ ತಾಯಿ? ಹಾಲು ಮುಡಿಲಾಯ ಭಟ್ರು ಕೊಟ್ಟಂತಹ ಗೋವು ಇದೆ, ಆಕಳು. ಆ ಆಕಳ ಹಾಲನ್ನ ತುಂಬ ಬಿಸಿ ಕುಡಿದ್ರೆ, ಮಗುವಿಗೆ ಬಿಸಿಯಾಗಿ ಕುಡಿಸಿದ್ರೆ ಉಷ್ಣ ಆಗ್ಬೋದು. ಹಿತವಾದ ಬೆಚ್ಚ ಹಾಲನ್ನು ಕುಡಿಸ್ಬೇಕು ಅಂತ ಹಾಲನ್ನು ಬೆಚ್ಚ ಮಾಡಿ ಕುಡಿಸ್ತಿದ್ಲು ತಾಯಿ. ಆದರೆ ಆ ಬೆಚ್ಚ ಮಾಡಿದ್ರು ಏನು ಉಷ್ಣ ಆಗಿ ಬಿಡ್ತದೇನೋ ಶಿಶುವಿಗೆ ಅಂತ ಹೆದರಿ ಬಹಳ ಬಹಳ ಎಚ್ಚರಿಕೆಯಿಂದ ಮಗನನ್ನು ಕಾಪಾಡಿಕೊಂಡು ಬಂದವಳು ತಾಯಿ. ಈ ಮಗಳು ಹುರುಳಿಕಾಳನ್ನೇ ತಿನ್ನಿಸ್ಬಿಟ್ಲು. ಹಿರಿಯರಿಗೆ, ಆ ದೊಡ್ಡವರಿಗೆ ಹುರುಳಿಕಾಳೆಲ್ಲ ಬಹಳ ತಿಂದರೆ ಮೈಗೆಲ್ಲ ಉಷ್ಣ ಆದೀತು ಏನೇನೋ ಹೇಳ್ತಾರೆ. ಅದಷ್ಟು ಬೇಗ ಕಾಳುಗಳು ಜೀರ್ಣ ಆಗುವುದಿಲ್ಲ. ಇದಂತೂ ಇನ್ನೂ 6 ತಿಂಗಳ ಶಿಶು. ಚೆನ್ನಾಗಿ ಹುರುಳಿಕಾಳು ತಿನ್ಸಿಯೇ ಬಿಟ್ಲು ಈ ಮಗಳು. ನೂನಂ ಪಿಪಾಸುರತಿರೋದಿತಿ ಹಂತ ಬಾಲೋ ಧಿಮ್ಮಾಂ ದಯಾ ವಿರಹಿತಾಂ ಪರಕೃತ್ಯ ಸಕ್ತಾಂ ಇತ್ಯಾಕುಲಾಗೃಹಮುಪೇತ್ಯ ತದಾ ಪ್ರಸನ್ನಂ ಪೂರ್ಣೋದರಂ ಸುತಮವೈಕ್ಷತ ವಿಪ್ರಪತ್ನಿ ಎನ್ನುವಂತಹ ಶ್ಲೋಕ. ಚೆನ್ನಾಗಿ ಹುರುಳಿಕಾಳು, ಪಾತ್ರೆಯಲ್ಲಿದ್ದ ಹುರುಳಿಕಾಳನ್ನೆಲ್ಲ ತಿಂದುಕೊಂಡು ಖುಷಿಯಿಂದ ಕುಣಿದಾಡಿಕೊಂಡು ನೆಗಾಡಿಕೊಂಡು ಇದ್ದಾನೆ ಆ ಹುಡುಗ, ಆ ಸಣ್ಣ ವಾಸುದೇವ. ಇದು ನಡೆದಿತ್ತು. ಅನಂತರದಲ್ಲಿ ತಾಯಿ ಬರ್ತಾಳೆ. ಅದರ ಬಗ್ಗೆ ಇದ್ದಂತಹ ಶ್ಲೋಕ ಇದು. ಮತ್ತೆ ನೋಡುವ. ಬ್ರಹ್ಮಾರ್ಪಣಮಸ್ತು.